ಮಾಡ್ತೀನಿ ರೀ ಈ ಶಿಲ್ಪನಿಗೆ. ನನ್ನ ಹತ್ರನೇ ಇದ್ದು ನನ್ನ ದುಡ್ಡೇ ತಿಂದ್ಬಿಟ್ಟು ಈಗ ನನ್ನ ಮದುವೆನೇ ನಿಲ್ಸಕ್ಕೆ ಈ ಥರ ಸುಳ್ಳು ಸುಳ್ಳು ಹೇಳಿದಾಳ. ನಮ್ಮ ಮಾವನಿಗೆ ಮದುವೆ ನಿಲ್ಸಕ್ಕೆ ಪ್ಲ್ಯಾನ್ ಮಾಡಿದಾಳ. ಮಾಡ್ತೀನಿ ಅವಳಿಗೆ ಮನೆ ಆಳ್ಮುಂಡಿಗೆ. ಎಷ್ಟಲ್ಲಿ ಇರಬೇಕೋ ಅಷ್ಟಲ್ಲಿ ಇರಬೇಕು ಅವಳು. ಏ ಶಿಲ್ಪ, ಏ ಶಿಲ್ಪ. ಏನಪ್ಪ, ಏನು? ಯಾರು ಬೇಕು? ಯಾಕೆ ಹಂಗರಿಸ್ಕೊಂತ ಇದ್ಯಾ ನಮ್ಮನೆ ಮುಂದೆ ಬಂದು? ಯಾರು ಬೇಕು? ಅವಳೆಲ್ಲಿ? ಅವಳು ಮನೆ ಆಳ್ಮುಂಡಿ. ಯಾರು? ಸರಿಯಾಗಿ ಮಾತಾಡೋದ್ ಕಲ್ತ್ಕ. ಮನೆಯಾಳ ಮುಂದೆ ಅಂದ್ರೆ ಯಾರಿಗೆ ಹೇಳ್ತಾ ಇದ್ಯಾ? ನಮ್ಮನೆ ಹತ್ರ ಬಂದು ಹಿಂಗೆಲ್ಲನ ಮಾತಾಡಿದ್ರೆ ಸರಿ ಇರಲ್ಲ. ನೆಟ್ಟಿಗೆ ಮಾತಾಡೋದ್ ಕಲ್ತ್ಕ. ಯಾರ ಬಗ್ಗೆ ಮಾತಾಡ್ತಾ ಇದ್ಯಾ? ಅವಳು ಇವಳು ಅಂತಾನ? ನೋಡಮ್ಮ, ನಾನು ನಿಂತಾಗ ಮಾತಾಡಕ್ ಬಂದಿಲ್ಲ. ಕರಿ ಆ ಬೇವರ್ಸಿ ಇದ್ದಾಳಲ್ಲ ಅವಳು, ಆ ಶಿಲ್ಪಿ. ಅವಳನ್ನು ಕರಿ. ಅವಳು ಇವಳು ಅಂತಾನೆ ನಾನು ಮಾತಾಡ್ಸೋದು ಅಂತ ಅವಳನ್ನ. ಇನ್ನೊಬ್ರು ಮದುವೆ ಹಾಳು ಮಾಡೋಳನ್ನ ಇನ್ನೇನಂತ ಕರಿಬೇಕು? ಮನೆ ಆಳ್ಮುಂಡೆ. ಏನು ಮದ್ವೆ ಹಾಳು ಮಾಡಿದಾಳ ಶಿಲ್ಪ? ಹೌದು, ನನಗೆ ಸೆಟ್ ಆಗಿದ್ದಂಥ ಮದುವೆಗೆ ನಿಲ್ಲಿಸಿದಾಳೆ ಅವಳು. ಇಲ್ಲದೆ ಇರೋದೆಲ್ಲ ಕತೆ ಕಟ್ಟಿ ನಾನು ಒಳ್ಳೆಯವನಲ್ಲ, ಹುಡುಗಿರು ಚಟ ಐತೆ, ನನ್ನ ಬಗ್ಗೆ ಇಲ್ಲದ್ದೆಲ್ಲ ಹೇಳ್ಬಿಟ್ಟು ನನ್ನ ಮದುವೆನ ಕ್ಯಾನ್ಸಲ್ ಮಾಡಿಸಿದಾಳೆ ಶಿಲ್ಪ. ಅವಳಿಗೆ ಯಾಕೆ ಬೇಕು ನನ್ನ ಮದುವೆ ಸುದ್ದಿ ಕಟ್ಕೊಂಡು? ಮನೆಯಾಗ ಐದಾಳೋ ಇಲ್ವೋ ಅವಳು? ಎಲ್ಗೋಗಿದ್ದಾಳೆ? ಹೌದಾ? ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲಪ್ಪ. ನಿನಗೂ ಅವಳಿಗೆ ಬಿಟ್ಟಿದ್ದು. ಆದ್ರೆ ನೀನೇನು ಒಳ್ಳೆಯವನ? ನೀನು ಅವನೇ ತಗೋ. ಅವಳು ಅಂತವಳೇನೆ, ನೀನು ಅಂತವಳೇನೆ. ಸರಿಯಾಗಿ ಆಗೈತೆ ನಿನ್ಗೆ. ನೀನ್ ತಾನೆ ಶಿಲ್ಪನ್ನ ಜೊತೆಗೆ ಹಾಕೊಂಡು ಬೇರೆ ಮನೆ ಮಾಡ್ಕೊಂಡು ಅವಳ ಹತ್ರ ಇದ್ದಿದ್ದ ದುಡ್ಡೆಲ್ಲ ತಿಂದು ಅವಳ ಜೊತೆ ಸುತ್ತಾಡಿ ಈಗ ಓಹೋ ಸಾಚ ಅನ್ನಂಗೆ ಒಳ್ಳೆಯವನ್ ತರನ ಹೇಳ್ಕಮಕ್ ಬಂದಿದ್ಯಾ ಇಲ್ಲಿಗೆ? ನಾಚಿಕೆ ಆಗಲ್ವಾ ನಿನಗೆ? ಇನ್ನೊಂದು ಸಂಸಾರ ಹಾಳು ಮಾಡಿ ನೀನ್ ದೊಡ್ಡದಾಗಿ ಒಳ್ಳೆಯವನ್ ತರ ಪೋಸ್ ಕೊಡಕ್ ಬರ್ಬೇಡ ಇಲ್ಲಿ. ಸುಮ್ನೆ ಹೋಗತ್ ಕಲ್ತ್ಕ. ನೀನ್ ಮಾಡಿರೋ ಇದಕ್ಕೆ ಸರಿಯಾಗಿ ಆಗೈತಿ. ನೀನ್ ಎಷ್ಟು ಮನೆ ಹಾಳು ಮಾಡಿದ್ಯೋ ಯಾರಿಗ್ ಗೊತ್ತು? ನೀನೇನ್ ಸಾಚ ಅಲ್ಲ, ಅವಳು ಏನ್ ಸಾಚ ಅಲ್ಲ. ಇಬ್ರಿಗೂ ಸರಿಯಾಗೈತಿ. ಈಗ ಅವಳು ಬುದ್ಧಿ ಬಂದೈತೆ ಅವಳಿಗೆ. ನೆಟ್ಟಿಗೆ ಹೋಟ್ಲು ನಡೆಸ್ಕೊಂಡು ಮನೆ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಸುಮ್ನೆ ಇಲ್ಲಿ ಬಂದು ಜಗಳ ತೆಗಿಬೇಡ. ಸುಮ್ನೆ ನಿಮ್ಮ ಅಂತಕ್ ನೀನು ಹೋಗು. ಮದ್ವೆ ನಿಲ್ಲೋದಕ್ಕೆ ಶಿಲ್ಪ ಕಾರಣ ಅಲ್ಲ, ಅದಕ್ಕೆ ನೀನೇ ಕಾರಣ. ಏಯ್, ಏನು ನೀನು ಹಿಂಗೆ ಮಾತಾಡ್ತಾ ಇದೆಯಲ್ಲ? ನೀನು ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾ ಇದೆಯಾ? ಇಬ್ರು ಮನೆ ಹಾಳು ಸರಿಯಾಗಿದ್ದೀರಾ. ಆ ಈರನ್ ಬುಟ್ಟಿಗೆ ಹಾಕೊಂಡು ಮದುವೆ ಆಗ್ಬಿಟ್ಟು ಇಲ್ಲಿ ನೀವು ಮನೆ ಹಾಳು ಮಾಡ್ತಾ ಇದ್ದೀರಾ. ಅವಳು ಒಂದು ಮನೆ ಹಾಳು ಮಾಡಿದೆ, ನೀನೊಂದು ಮನೆ ಹಾಳು ಮಾಡ್ತಾ ಇದೆಯಾ. ನಿನ್ನ ಕಳ್ತನ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ಕಳ್ರು ಇಬ್ರು ಕಳ್ತನ ಮಾಡಿ ಜೈಲಿಗೆ ಹೋಗಿ ಬಂದಿರೋರು. ನೀನು ನನಗೆ ಬುದ್ಧಿ ಹೇಳಕ್ ಬರ್ತಿದ್ಯಾ? ಏಯ್ ಸೇಳಿ, ನಿನ್ನ ಒಂದು ಕೈ ನೋಡ್ಕೊಂಡು ಬಿಡ್ತೀನಿ. ಈ ಊರಾಗೆ ನಮ್ಮಪ್ಪಯ್ಯ ಅಂದರೆ ಒಂದು ಗತ್ತು ಗೌರವ ಇದೆ. ನೀನೇನು ನನ್ನ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತಾ ಇದೆಯಲ್ಲ? ಕೇವಲವಾಗಾದ್ರೂ ಮಾತಾಡ್ತೀನಿ, ಹೆಂಗಾದ್ರೂ ಮಾತಾಡ್ತೀನಿ. ನೀನ್ ಯಾಕೆ ಇಲ್ಲಿ ಬಂದು ಗಲಾಟೆ ಮಾಡ್ತಾ ಇದೆಯಾ ನಮ್ಮನೆ ಹತ್ರ ಬಂದು? ನೀನೇನಿದ್ರು ಅಲ್ಲೆಲ್ಲ ನಿಂತ್ಕೊಂಡು ಮಾತಾಡ್ಬೇಕು. ನೆಟ್ಟಿಗೆ ಅಚ್ಚಕಟ್ಟ ಮಾತಾಡಂಗಿದ್ರೆ ಮಾತ್ರ ಇಲ್ಲಿ ನಿಂತ್ಕೊಂಡು ಮಾತಾಡು. ಇಲ್ಲಾಂದ್ರೆ ಹೋಗ್ತಾ ಇರು. ನೀವು ಸಾವುಕಾರ ಆದ್ರೆ ನಿಮ್ಮ ಮನೆಗಿರ್ಲಿ, ನಮಗೇನು ಬೇಕಾಗಿಲ್ಲ. ನಾನು ಕಳ್ತನ ಮಾಡೋ ವಿಷಯನ ನೀನೇನು ಹೇಳ್ಬೇಕಾಗಿಲ್ಲ. ನಾನೆಲ್ಲ ಕಳ್ತನ ಬಿಟ್ಟು ಇವಾಗ ಒಳ್ಳೆಯವಳಾಗಿ ತರಕಾರಿ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಶಿಲ್ಪ ಹೋಟ್ಲು ನಡೆಸ್ತಾ ಇದ್ದಾಳೆ. ನನ್ನ ಗಂಡ ಕೂಲಿ ಹೋಗಿ ದುಡಿತಾ ಇದ್ದಾನೆ. ನಿನ್ನಂಗೆ ಕಂಡರ ಮನೆ ಹಾಳು ಮಾಡ್ತಾ ಇಲ್ಲ ನಾವು ಯಾರು. ಆ ಶಿಲ್ಪನ್ಗಂತೂ ಬುದ್ಧಿ ಇಲ್ಲ. ನಿನ್ನ ಮಾತು ಕೇಳಿ ಬೇರೆ ಮನೆ ಮಾಡ್ಕೊಂಡು ತನ್ನ ಜೀವನ ತಾನೇ ಹಾಳು ಮಾಡ್ಕೊಂಡಿದ್ಲು. ಈಗ ಒಂದಿಟ್ಟು ಬುದ್ಧಿ ಬಂದಿರಂಗೈತೆ. ಅದನ್ನು ನೀನು ಬಂದು ಇಲ್ಲಿ ಹಾಳು ಮಾಡಬೇಡ. ಸುಮ್ಮನೆ ಹೊರಟೋಗು ಇಲ್ಲಿಂದನ. ಏಯ್, ನಾನು ಅವಳ ಬುಲ್ಲೇನೆ ಅಂದ್ಕೊಂಡಿದ್ದೆ ಮನೆ ಹಾಳಿ ಅಂತನ. ನಿನ್ನ ಒಳ್ಳೆಯವಳು ಅಂತ ತಿಳ್ಕೊಂಡಿದ್ದೆ. ಆದರೆ ಈಗ ನೀನು ಅಂತವಳೆ ಅಂತ ನನಗೆ ಗೊತ್ತಾಗ್ತಿದೆ. ನಿಮ್ಮಿಬ್ರು ನಾನು ಸುಮ್ಮನೆ ಬಿಡಲ್ಲ. ನೋಡ್ತಾ ಇರ್ರಿ ಏನು ಮಾಡ್ತೀನಿ ಅಂತ. ಈ ಊರು ಬಿಟ್ಟು ಓಡೋಗ್ಬೇಕು ನೀನು ಆ ಶಿಲ್ಪನು. ಈ ಮನೆ ಬಿಟ್ಟು ಹಂಗೆ ಮಾಡ್ತೀನಿ. ನನ್ನೇನೆ ವಿರುದ್ಧ ಮಾಡ್ಕೊತಾ ಇದ್ಯಾ? ಸುಮ್ಮನೆ ಅವಳು ಎಲ್ಲಿದ್ದಾಳೆ ಹೇಳ್ಬಿಡು. ಅವಳು ಎಲ್ಲಿದ್ದಾಳೋ ಏನು ಕಚ್ಚಿ ಹುಡ್ಕೊಂಡು ಹೋಗು. ನನ್ನೇನು ಕೇಳ್ತಾ ಇದ್ಯಾ? ನೀವಿಬ್ರು ಮಾಡ್ಕೊಂಡ್ರೆ ಇದಕ್ಕೆ ಇಲ್ಲಿ ಬಂದು ಗಲಾಟೆ ಮಾಡಬೇಡ. ನನ್ನ ಮೇಲೆ ಏನಾದ್ರೂ ನೀನು ಏನಾದ್ರು ಕಿತಾಪತಿ ಮಾಡಿದ್ರೆ ಸರಿ ಇರಲ್ಲ. ಸುಮ್ಮನೆ ಹೋಗ್ತಾ ಇರು ಇಲ್ಲಿಂದನ. ನಿನ್ನ ಬಗ್ಗೆ ಎಲ್ಲನ ತಿಳ್ಕೊಂಡಿದ್ದೀನಿ ನಾನು. ಆ ದಡ್ಡ ಮುಂಡಕ್ಕೆ ಏನು ವಿಷಯ ಗೊತ್ತಿಲ್ಲದೇನೆ ನಿನ್ನ ನಂಬಿ ಮೋಸ ಹೋಗಿದ್ದಾಳೆ. ಮೋಸ ಮಾಡಿರೋನು ನೀನಾಗಿರ್ಬೇಕಾದ್ರೆ ನಿನ್ನ ಮದುವೆ ನಿಂತು ಹೋಗಿರೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಪಾಪ ಆ ಹುಡುಗಿ ಮದುವೆ ಮಾಡ್ಕೊಂಡು ಆ ಹುಡುಗಿ ಜೀವನ ಯಾಕೆ ಹಾಳು ಮಾಡ್ತೀಯ? ನಿನ್ನಂತನ್ಗೆ ಮದುವೆ ಮಾಡೋದು ದಂಡ. ನಿಮ್ಮ ಅಪ್ಪ ಅಮ್ಮಗೂ ಮರ್ಯಾದಿರಲ್ಲ, ಊರಾಗೂ ಮರ್ಯಾದಿರಲ್ಲ. ನಿನ್ನಂತವ್ ನಿಂದನ. ನೀನು ನನ್ನ ಮರ್ಯಾದೆ ಬಗ್ಗೆ ಮಾತಾಡಬೇಡವೇ. ಏ ಸೇಳಿ, ಇನ್ನೊಂದು ಕೈ ನೋಡ್ಕೊಂಡೇ ಬಿಡ್ತೀನಿ. ಹೇಳಿ ಯಾಕೆ ಹಂಗೆ ಮಾತಾಡ್ತಾ ಇದ್ದಾನೆ ಅವನು ಬಂದಿಲ್ಲಿ? ಯಾಕೋ ಇಲ್ಲಿಗೆ ಬಂದಿದ್ಯಾ? ನನ್ನ ದುಡ್ಡು ಇಸ್ಕೊಂಡು ತಿಂದಿದ್ದು ಅಲ್ದೇನೆ ಇಲ್ಲಿಗೆ ಬೇರೆ ಬಂದು ಗಲಾಟೆ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ? ಹೋಗೋ ಸುಮ್ಮನೆ ಇಲ್ಲಿಂದನ. ಬಂದೇನಮ್ಮ ಬಂದ ನೋಡು. ನಿನ್ನಿಂದನ ಇಂಥವನ ಹತ್ರ ಎಲ್ಲ ನಾನು ಬಯಸ್ಕೋಬೇಕಾಗೈತೆ. ಏನೋ ಕೇಳ್ತಾ ಇದ್ದಾನೆ, ಬಾ ಮಾತಾಡ್ಬಾ. ನಾನು ಇಷ್ಟೊತ್ತನು ಹೋಗ್ತಾ ಇಲ್ಲ. ಎಷ್ಟು ಹೋಗ್ರು ಅಷ್ಟೇನೆ ಬಂಡವಾಳ ಒಂದು. ಯಾಕೋ ಸುರೇಶ, ಯಾಕೋ ಇಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ಯಾ? ನಂದು ನಿಂದು ವ್ಯವಹಾರ ಏನಿದ್ರು ಮುಗ್ದೋದ್ ಕತೆ. ಇಲ್ಲಿಗೆ ಬಂದು ಗಲಾಟೆ ಮಾಡೋಂಥ ಅವಶ್ಯಕತೆ ಇಲ್ಲ. ಸುಮ್ಮನೆ ಹೋಗ್ತಾ ಇರು. ನಿನಗೂ ನನಗೂ ಸಂಬಂಧ ಇಲ್ಲ. ಯಾಕೆ ಇಲ್ಲಿಗೆ ಬಂದಿದ್ಯಾ? ಏಯ್ ಏನು ನಾಟಕ ಮಾಡ್ತಾ ಇದೆಯಾ? ಏನು ಗೊತ್ತಿಲ್ಲ ಅನ್ನೋ ಥರನ? ನೀನು ಏನು ಮಾಡಿದ್ಯಾ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ನಿನ್ನಿಂದಾನೆ ನಮ್ಮ ಮಾವ ಮದುವೆ ಬೇಡ ಅಂತ ಹೇಳಿ ಕಳಿಸಿದ್ದಾನೆ. ನನಗೆ ಮದುವೆ ಸೆಟ್ ಆಗಿದ್ರೆ ಅದನ್ನು ನಿಲ್ಸಕ್ಕೆ ಪ್ರಯತ್ನ ಪಡ್ತಾ ಇದೆಯಾ? ಇಲ್ಲದ್ದೆಲ್ಲ ತಾರಾಡ್ ತಿರುಗಡಿ ತಂದಿಕ್ಕಿ. ಇಂಥದ್ದೆಲ್ಲ ಚೆನ್ನಾಗಿರಲ್ಲ ಅಮ್ಮಣ್ಣಿ. ನನ್ನ ಎದ್ಕೊಂಡ್ರೆ ನೀನು ಊರು ಬಿಟ್ಟು ಓಡೋಗ್ಬೇಕಾಗುತ್ತೆ.
ನೋಡು ಸುರೇಶ್, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಯಾವ ಮಾವನೋ ಯಾವ ಮದ್ವೆನೋ ಯಾರಿಗ್ ಗೊತ್ತು? ನೀನ್ ಮದ್ವೆ ಆಗ್ತಾ ಇದೀಯ ಅಂತಾನೆ ನನಗೆ ಗೊತ್ತಿಲ್ಲ. ನೀನ್ ಯಾವಾಗ ನನಗೆ ದುಡ್ಡು ಇಸ್ಕೊಂಡು ಮೋಸ ಮಾಡಿ ಹೋದ್ಯೋ ಅವತ್ತೇ ನಾನು ನಿನ್ನ ಬಿಟ್ಟಾಕಿ ಸುಮ್ಮನಾಗಿದ್ದೀನಿ. ಸುಮ್ಮನೆ ನೀನು ಯಾರ್ದೋ ಹೇಳಿದ ಮಾತು ಕೇಳ್ಕೊಂಡು ಬಂದು ಇಲ್ಲಿ ನನ್ನ ಮೇಲೆ ಗಲಾಟೆ ಮಾಡ್ಬೇಡ. ನಿನ್ ವಿಷಯ ಎಲ್ಲೋ ಬೇರೆಯವ್ರು ಯಾರೋ ಹೇಳಿರ್ಬೇಕು ನಿಮ್ಮ ಮಾವನಿಗೆ, ಅದಕ್ಕೆ ಈ ತರ ಎಲ್ಲ ಆಗಿದೆ, ಮದುವೆ ನಿಲ್ಸಿದ್ದಾರೆ ಅನ್ಸುತ್ತೆ. ನೀನು ಸುಮ್ಮನೆ ನನ್ನ ಬಗ್ಗೆ ತಪ್ಪು ತಿಳ್ಕೊಂಬಕ್ ಹೋಗ್ಬೇಡ. ನಿನಗೆ ಎಷ್ಟು ಜನ ಹುಡುಗಿರ ಜೊತೆಗೆ ಏನೇನ್ ಸಂಬಂಧ ಕಳ ಸಂಬಂಧ ಆಯ್ತೋ ಏನೋ ಯಾರಿಗ್ ಗೊತ್ತು? ನನ್ನ ಹತ್ರ ಯಾಕೆ ಹುಡುಕ ಬಂದಿದ್ಯಾ? ನನಗೇನು ಅಷ್ಟು ಬುದ್ಧಿ ಇಲ್ವಾ? ನಿಮ್ಮ ಮಾವ ಯಾವನೋ ಯಾರಿಗ್ ಗೊತ್ತು? ನನಗೆ ಗೊತ್ತಿದೆ ಕಣೆ, ನೀನೇ ಎಲ್ಲ ಹೇಳಿರೋದು. ಇಲ್ಲಿ ನಾಟಕ ಮಾಡ್ತಾ ಇದ್ಯಾ, ಸಿಗಾಕಂತೀನಿ ಅಂತ ಹೇಳ್ಬಿಟ್ಟು. ನೀನೇ ಇಲ್ದಿರೋದೆಲ್ಲ ಹೇಳಿರೋದು ಅಂತನ ನನಗೆ ಚೆನ್ನಾಗಿ ಗೊತ್ತಿದೆ. ಈಗ ನೀನು ಮದುವೆ ಹಾಳು ಮಾಡಿ ನೀನು ಹೆಂಗೆ ನೆಮ್ಮದಿಯಾಗಿರ್ತೀಯ ಅಂತನ ನಾನು ನೋಡೇ ಬಿಡ್ತೀನಿ. ನಾನೇನು ನಿನಗೇನು ಕೊಡ್ಸಿಲ್ವಾ? ನನ್ನ ಹತ್ರ ಬೇಕಾದಾಗ ಉಪಯೋಗ ಮಾಡ್ಕೊಂಡೆ. ಅದನ್ನ ತರಕ್ಕೆ ಹೋಗೋಣ ಸುರೇಶ್, ಇದನ್ನ ತರಕ್ಕೆ ಹೋಗೋಣ, ಮನೆ ಅಡ್ವಾನ್ಸ್ ಕಟ್ಟಬೇಕು ಅಂತ ದುಡ್ಡು ಇಸ್ಕೊಂಡು ತಿಂದೆ. ಅವಾಗ ಚೆನ್ನಾಗಿತ್ತ ನಂದು. ನೀನ್ ಕೊಟ್ಟಿರೋ ದುಡ್ಡಿಗೆ ಎರಡರಷ್ಟು ನಾನ್ ದುಡ್ಡು ನಿನಗೆ ಕೊಟ್ಟಿದ್ದೀನಿ. ಅದನ್ನೆಲ್ಲ ಕೇಳಿದ್ರೆ ನನಗೇನೆ ಬಾಯಿಗೆ ಬಂದಂಗೆ ಬೈದಲ್ಲ ನೀನು. ನನ್ ದುಡ್ಡು ಬಿಸಾಕು ಮೊದ್ಲು. ಯಾವ ದುಡ್ಡು ಇಲ್ಲ, ಎಂಥದ್ದು ಇಲ್ಲ ನಿನ್ನ ಹತ್ರ. ನಾನು ₹1 ಕೂಡ ಇಸ್ಕೊಂಡಿಲ್ಲ. ನೀನೇ ನನ್ನ ಹತ್ರ ಮಸ್ತಾಗಿ ಇಸ್ಕೊಂಡು ತಿಂದಿದ್ಯಾ. ಬೇಕಾದೆಲ್ಲ ತರಿಸ್ಕೊಂಡು ತಿಂದು ಮಜಾ ಮಾಡಿ ಈಗ ನನ್ನ ಮದುವೆನೇ ನಿಲ್ಸಕ್ಕೆ ನೋಡ್ತೀಯೇನೆ. ನೀನು ಅವತ್ತು ಏನು ಹೇಳಿದ್ದೆ? ಯಾವುದೋ ಹುಡುಗಿ ಸಿಕ್ಕಿದ್ಲು ಅಂತನ ಮದುವೆ ಮಾಡ್ಕೊಂಬ ಕೊಟ್ಟಿದ್ಯಾ. ನಿನ್ನ ಮದುವೆ ಅದು ಹೆಂಗಾಗುತ್ತೋ ನೋಡೇ ಬಿಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದೆ ತಾನೇ ನೀನು ಅವತ್ತು. ಅವತ್ತು ಹಳ್ಳಿಕಟ್ಟೆ ಅಲ್ಲಿ ಇದ್ರ ಹತ್ರ. ನನಗೆ ಗೊತ್ತಿದೆ ನೀನೇ ಈ ಮದುವೆ ನಿಲ್ಸಿರೋದು. ಅವಳಿಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾಳೆ ತಾನೆ. ಏನು ನಿಂದು ಗಲಾಟಿ? ಸುಮ್ಮನೆ ಹೋಗು ಇಲ್ಲಿಂದನ. ಬಂದಿಲ್ಲಿ ಗಲಾಟೆ ಮಾಡ್ಬೇಡ. ಏನ್ ಮರ್ಯಾದಿಲ್ವಾ ನಿನಗೆ? ಸುಮ್ಮನೆ ಬಾಯಿ ಬಂದಂಗೆ ಮಾತಾಡ್ತಾ ಇದೆಯಲ್ಲ. ನೀನ್ ಶ್ರೀಮಂತಿಕೆ ಇದ್ರೆ ನಿನ್ನ ಹತ್ರ ಇಟ್ಕೋ. ಇಲ್ಲಿ ಬಂದ್ಬಿಟ್ಟು ಎದುರ್ಸೋದೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ನೋಡು. ಏನು ಎದುರಿಸೋದು? ಎದುರಿಸೋದಲ್ಲ, ಎತ್ತಂಗಡಿ ಮಾಡಿಸ್ತೀನಿ ಇಲ್ಲಿಂದನ. ಮೊದಲು ಈ ಊರು ಬಿಟ್ಟು ತೊಲಗಬೇಕು. ನೀವು 3 ಜನ, ನೀವಿಬ್ರು, ನಿನ್ನ ಗಂಡ ಎಲ್ಲರೂ ಸೇರಿ ಮನೆ ಬಿಟ್ಟು ತೊಲಗಬೇಕು. ಹಂಗೆ ಮಾಡ್ತೀನಿ. ನನ್ನ ಹತ್ರನೇ ಆಟ ಆಡ್ತಾ ಇದ್ದೀರಾ ನೀವಿಬ್ರು ಸೇರ್ಕೊಂಡು. ಸೇಳಿ ಇವಳಿಗೆ ಹೇಳ್ಬಿಡು. ನನ್ನ ಮದುವೆ ನಿಲ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಏನಾದ್ರೂ ಇವಳೇ ಮದುವೆ ನಿಲ್ಸಿರೋದು ಅಂತ ನಂಗೆ ಗೊತ್ತಾಗಲಿ. ನಮ್ಮಪ್ಪ ಹೋಗಿದ್ದಾರೆ ಇವತ್ತು ಕೇಳ್ಕೊಂಬರಕ್ಕೆ, ಏನಾಯ್ತು ಎತ್ತಾಯ್ತು ಅಂತಾನೆ. ಅವ್ರೇನಾದ್ರೂ ನಿನ್ನ ವಿಷಯ ಹೇಳ್ಬೇಕಲ್ಲ, ಅವಾಗಿರೋದು ನಿನಗೆ ಗ್ರಾಚಾರ. ಸುಮ್ಮನೆ ಹೋಗ್ತಾ ಇರು. ಮೊದ್ಲು ವಿಷಯ ತಿಳ್ಕೊಂಡಲೇನೆ ಇಲ್ಲಿ ಬಂದು ಗಲಾಟೆ ಮಾಡ್ಬೇಡ. ನನಗೂ ಈ ಮದುವೆಗೆ ಯಾವ ಸಂಬಂಧನೂ ಇಲ್ಲ, ಎಂಥದ್ದು ಇಲ್ಲ. ಸುಮ್ಮನೆ ಅನುಮಾನ ಪಟ್ಟು ಇಲ್ಲಿ ಮಾತಾಡಕ್ ಬರಬೇಡ. ಮೊದ್ಲು ವಿಷಯ ಏನು ಅಂತ ಹೇಳಿ ತಿಳ್ಕೊ ಹೋಗಿ. ಕೆಲಸದಾಗಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ಹಿಂಗೆಲ್ಲ ಮಾತಾಡಕ್ಕೆ. ಮೊದ್ಲು ನಿಯತ್ತಾಗಿರೋದ್ ಕಲ್ತ್ಕ. ಅವಾಗ ಯಾರು ಬೇಕಾದ್ರೂ ಏನ್ ಕೊಟ್ಟು ಮದುವೆ ಮಾಡ್ತಾರೆ. ಹಿಂಗೆ ಕಣ್ಕಂಡಾಡಿ ಹೆಣ್ಮಕ್ಳ ಜೊತೆ ಆಟ ಆಡಿದ್ರೆ ಇದೇ ಗತಿ ನೀವತ್ತೆ ಬರೋದು. ನಾನು ಹೇಳ್ತಾ ಇದ್ದೀನಿ 100% ನೀನೇ ಈ ಮದುವೆ ಹಾಳು ಮಾಡಿರೋದು. ನೀನೇ ತಾನೇ ನನ್ನ ಹತ್ರ ಚಾಲೆಂಜ್ ಆಗ್ದವಳು. ಮದುವೆ ನಿಲ್ಲಿಸ್ತೀನಿ ಅಂತ ಚಾಲೆಂಜ್ ಆಗ್ದವಳು ನೀನೇನೆ. ಅದಕ್ಕೇನೆ ನನಗೆ ನಿನ್ನ ಮೇಲೆ ಅನುಮಾನ ಅಲ್ಲ, ನೀನೇ ಅಂತ ಕನ್ಫರ್ಮ್ ಆಗಿ ಗೊತ್ತೈತೆ ಕಣೆ ಶಿಲ್ಪ. ನೋಡ್ತಾ ಇರು. ನೀನ್ ಮಾಡೋ ಮನೆ ಹಾಳು ಕೆಲಸಕ್ಕೆ ಅವ್ರ ಕೆಲಸ ಅವ್ರಿಗೆಲ್ಲರಿಗೂ ಗೊತ್ತಾಗಿ ಈ ಮದುವೆ ನಿಲ್ಸಿದ್ದಾರೆ. ನೀನ್ ಮೊದ್ಲು ಕಂಡರ ಹುಡುಗಿ ಹಿಂದೆ ಆ ಮನೆ ಅಥವಾ ಇನ್ನೊಬ್ರು ಮನೆ ಸಂಸಾರನ ಹಾಳು ಮಾಡೋ ಬುದ್ಧಿನ ಬಿಟ್ಬಿಡು. ಆಮೇಲೆ ತಾನಾಗೇನೆ ಹುಡುಗಿರು ಇಷ್ಟಪಟ್ಟು ನಿನ್ನ ಮದುವೆ ಆಗ್ತಾರೆ. ಸುಮ್ಮನೆ ಹೋಗ್ತಾ ಇರು. ಇವಾಗ ಇಲ್ಲಿ ಬಂದು ಗಲಾಟೆ ಮಾಡ್ಬೇಡ. ನಾವೆಂಗೋ ನೆಮ್ಮದಿಯಾಗಿದ್ದೀವಿ. ನಮ್ಮ ನೆಮ್ಮದಿ ಯಾಕೆ ಹಾಳು ಮಾಡ್ತೀವಿ ಇಲ್ಲಿ ಬಂದು? ಓಹೋ, ನನ್ನ ನೆಮ್ಮದಿ ಹಾಳು ಮಾಡಿಬಿಟ್ಟು ನೀನು ನೆಮ್ಮದಿಯಾಗಿರ್ಬೋದು ಅಂತ ತಿಳ್ಕೊಂಡಿದ್ಯೇನು? ನೋಡ್ತಾ ಇರೇ ಶಿಲ್ಪ, ನೀನು ಏನು ಮಾಡ್ತೀನಿ ಅಂತ ನಾನು ನೋಡ್ತಾ ಇರು. ನಿನ್ನೂ ಬಿಡಲ್ಲ, ಈ ಮನೆಯಾಗಿರೋರ್ನ ಯಾರನ್ನೂ ಬಿಡಲ್ಲ. ನನ್ನ ವಿರುದ್ಧ ನಿಂತ್ಕೊಂಡ್ರೆ ಯಾರು ಉಳಿಯೋಕ್ಕೆ ಸಾಧ್ಯನೇ ಇಲ್ಲ ಈ ಊರಾಗೆ. ಅದನ್ನು ನೀವಿಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ಮೊದಲು. ಬರ್ತೀನಿ, ಮತ್ತೆ ಬಂದೇ ಬರ್ತೀನಿ. ಗ್ರಾಚಾರ ನೆಟ್ಟಿಗೆ ಮಾಡ್ತೀನಿ ನಿಮ್ಮಿಬ್ರದ್ದು. ಹೋಗ್ತಾ ಇರು. ನೀನೇ ನೆಟ್ಟು ಮಾಡೋದು, ನಾವು ನೆಟ್ಟಿಗೆ ಇದ್ದೀವಿ. ಮೊದಲು ನೀನು ನೆಟ್ಟಿಗಿರೋದು ಕಲ್ತ್ಕ. ಸುರೇಶ್, ಸುಮ್ಮನೆ ಹೋಗ್ತೀಯ ಇಲ್ವ? ಈಗ ಹೋಗೋ ಸುಮ್ಮನೆ ಮನೆಗೆ. ನಿನ್ ಮನೆಗೆ ನೀನು ಹೋಗೋದ್ ಕಲ್ತ್ಕ. ಹೋಗಿ ಏನಾಯ್ತು ಅಂತ ಮೊದಲು ವಿಚಾರ ಮಾಡೋಗಿ ಹೋಗಿ, ಆಮೇಲೆ ಬಂದು ಮಾತಾಡುವಂತೆ. ನೀನ್ ಮೊದಲು ನೆಟ್ಟಿಗಿದ್ದಿದ್ರೆ ನಿನ್ ಮದುವೆ ಯಾಕೆ ನಿಂತು ಹೋಗೋದು? ಹೋಗೋ ಸುಮ್ಮನೆ. ಆಯ್ತಾಯ್ತು, ಹೋಗ್ತೀನಿ, ಮತ್ತೆ ಬಂದೇ ಬರ್ತೀನಿ. ನಿಮ್ಮಿಬ್ರಿಗೂ ಐತಿ ಅವಾಗ. ಐತಂತ ಐತಿ. ಏನು ಇವನು ಎದುರಿಸಿದ ತಕ್ಷಣ ಎದುರಿಸ್ಕೊಂಡು ಊರ್ ಬಿಟ್ಟು ಹೋಗ್ತೀವಿ ಅಂತ ತಿಳ್ಕೊಂಡವನಿ. ಹೋಗೋ. ಸಾಕು ಶಿಲ್ಪ, ಅವ್ನ ಸವಾಸ ಮಾಡಿ ಈಗಲೇ ಹಾಳಾಗೋಗಿದ್ಯಾ. ನಿನ್ಗೆ ಯಾಕೆ ಬೇಕೋ ಅವ್ನ ಮದುವೆ ಸುದ್ದಿ ಕಟ್ಕೊಂಡು ಸುಮ್ಮನೆ ಇರಕ್ಕಾಗಲ್ವಾ ನಿನ್ಗೆ? ನಾನೇನು ಮಾಡಿಲ್ಲ ಸೇಳಿ, ನನ್ನ ಮೇಲೆ ಬಂದೇನ ಅವನು. ನಾನು ಯಾಕೆ ಹಾಳು ಮಾಡಕ್ ಹೋಗಲ್ಲ ಅವನ ಮದ್ವೆನ? ಸುಮ್ಮನೆ ನಡಿ, ಅವ್ನ ಮಾತು ಕಟ್ಕೊಂಡು ನೀನ್ ಯಾಕೆ ಮಾತಾಡ್ತೀಯ? ನಾನೇನು ಮಾಡಕ್ ಹೋಗಿಲ್ಲ. ಹೌದಾ? ಮತ್ತೆ ಚಾಲೆಂಜ್ ಬೇರೆ ಹಾಕಿದ್ದೆ ಮದ್ವೆ ಹಾಳು ಮಾಡ್ತೀನಿ ಅಂತಂದ. ಏನೋ ನಾನು ಸಿಟ್ಟು ಬಂತು ಅವತ್ತು ಹಂಗ ಅಂದೆ. ಹಂಗಂತ ಹೇಳಿ ಅದನ್ನೇ ಮಾಡ್ಕೊಂಡಿರಕ್ಕಾಗತ್ತಾ? ನನ್ಗೇನು ಬುದ್ಧಿ ಇಲ್ವಾ? ಏನಪ್ಪ ಇನ್ನೇನೇನು ಗ್ರಾಚಾರ ತತ್ತೋಳು ಈ ಶಿಲ್ಪ. ಇವಳನ್ನು ನಂಬಕ್ಕಾಗಲ್ಲ, ಅವನು ನಂಬಕ್ಕಾಗಲ್ಲ. ಮೊದಲು ಹೋಗಿ ನೀರು ಬಿಟ್ಟಾರೆ ನೋಡ್ಕೊ ಬರೋಣ. ನೀರು ತಗೊಂಬರ್ಬೇಕು ಬೇಗ. ನಾನು ಊಟ ಮಾಡ್ಕೊಂಡು ಹೋಗ್ಬೇಕು ತರಕಾರಿ ಮಾರಕ್ಕೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೇನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.